ಬಾಸ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ನಮ್ಮ ಜೊತೆ ಖಂಡಿತ ಹರಿನಾಥ್ ಇದ್ದೇ ಇರ್ತಾರೆ. ನಮಸ್ಕಾರ. ಹರಿದೀವಿ ಅಂದ್ರೆ ನಾವು ಪಕ್ಕಾ ಕ್ರಿಕೆಟ್ ಬಗ್ಗೆನೇ ಮಾತಾಡೋದು. ಹರಿ, ಇವತ್ತು ಸ್ಪೆಷಲ್ ಮ್ಯಾಚ್ ಬಗ್ಗೆ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನೈ CSK ತಂಡ ಮತ್ತು ಧೋನಿ, ಏನಿದು ಇವರಿಬ್ಬರನ್ನ ನಂಟು, ಇದ್ರ ಬಗ್ಗೆ ಮಾತಾಡೋಣ. ಹೌದು, ಖಂಡಿತ. CSK ಅಂದ್ರೆ ಧೋನಿ, ಧೋನಿ ಅಂದ್ರೆ CSK. ಸೊ ಧೋನಿ CSK ಅವಿನಾಭಾವ ಸಂಬಂಧ ಅಷ್ಟು ವರ್ಷಗಳಿಂದ ನಡ್ಕೊ ಬರ್ತಿದೆ. ಖಂಡಿತ. ಆದ್ರೆ ನಮಗ್ ಮೂಡೋ ಪ್ರಶ್ನೆ, ಮುಂದೇನು? ಧೋನಿ ಬಿಟ್ರೆ CSK ಗತಿ ಏನು? ಯಾವ ಅರ್ಥದಲ್ಲಿ? ಯಾವ ಅರ್ಥದಲ್ಲಿ ಅಂದ್ರೆ, ಈಗ ನೀವು ನೋಡ್ತಿರ್ಬೋದು ಅವ್ರ ಮ್ಯಾಚಸ್ ಗಳನ್ನ ನೋಡೋದಾದ್ರೆ, CSK ಧೋನಿನ ಹೇಗೆ ಯೂಸ್ ಮಾಡ್ಕೊಳ್ತಿದೆ ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಫ್ಯಾನ್ಸ್ ಕೂಡ ಇದ್ರ ವಿರುದ್ಧ ಒಂದು ಅಸಮಾಧಾನ ಹೊರಹಾಕ್ತಿದ್ದಾರೆ. ಹೌದು. ಯಾಕೆ ಧೋನಿನ ಡೌನ್ ದಿ ಆರ್ಡರ್ ಕಳಿಸ್ತೀರಾ? ಧೋನಿ ಬ್ಯಾಟಿಂಗ್ ಆಡಕ್ ಬರಲ್ವಾ? ಧೋನಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ವಾ? ಇದೆ. ಸ್ಟಿಲ್ ಅವರು ಡೌನ್ ದಿ ಆರ್ಡರ್ ಆಡಿದ್ರೆ ಟೀಮ್ ಹೇಗೆ ಗೆಲ್ಲುತ್ತೆ? ಅಂತ ಪ್ರೆಷರ್ ಸಿಚುಯೇಷನ್ ಸ್ಟಿಲ್ ಅವರು ಡೌನ್ ದಿ ಆರ್ಡರ್ ಹೋಗ್ತಾರೆ, 8ನೇ 9ನೇ ಬ್ಯಾಟ್ಸ್ಮನ್ ಆಗಿ ಹೋಗ್ತಾರೆ. ಎಲ್ಲಿ ಟೀಮಿಗೆ ಎಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ? ಅದು ಒಬ್ಬ ಒಳ್ಳೆ ಫಿನಿಶರ್ ಕೂಡ. ಫಿನಿಶರ್. CSK ಸಕ್ಸಸ್ ಇಂದ ಇರೋದೇ ಧೋನಿ. ಹೌದು. ಅಂತ ಧೋನಿನ ಇಟ್ಕೊಂಡು ನೀವು ಡೌನ್ ದಿ ಆರ್ಡರ್ ಕಳಿಸ್ತೀರಾ, ಅಶ್ವಿನ್ ಕಳಿಸ್ತೀರಾ, ಆಮೇಲೆ ಧೋನಿನ ಕಳಿಸ್ತೀರಾ. ಹಾಗಿದ್ದಾಗ ಯಾಕೆ CSKಗೆ ಧೋನಿ ಬೇಕು ಅನ್ನೋದು ಎಲ್ರಿಗೂ ಪ್ರಶ್ನೆ ಒಂದು ಬರ್ತಿದೆ. ಹೌದು. ಏನು ಧೋನಿನ ಆಕ್ಚುಲಿ ಏನ್ ಮಾಡಕ್ ಹೊರಟಿದ್ದಾರೆ ಇವರು ಅಂತ. ಕೋಚ್ ಹೇಳ್ತಾರೆ ಧೋನಿಗೇನೋ ಇಂಜುರಿ ಆಗಿದೆ, ಅವರಿಗೆ ತುಂಬಾ ಹೊತ್ತು ಆಡಕ್ಕಾಗಲ್ಲ, ಬ್ಯಾಟಿಂಗ್ ಆಡಕ್ಕಾಗಲ್ಲ, ಹಂಗಾಗಿ ಡೌನ್ ದಿ ಆರ್ಡರ್ 16 17 ಓವರ್ ನಂತರ ಬರ್ತಾರೆ ಅಂತಾರೆ. ಆಯ್ತು, ಈಗ ದುಬೈನ ಹೆಂಗ್ ಯೂಸ್ ಮಾಡ್ಕೊಳ್ತಿದ್ದಾರೆ CSK ಅವರು? ಬರ್ತಾರೆ, ಸ್ಟ್ರೈಕ್ ಜಾಸ್ತಿ ಮಾಡೋಗ್ತಾರೆ, ಸ್ಟ್ರೈಕ್ ರೇಟ್ ಜಾಸ್ತಿ ಮಾಡೋಗ್ತಾರೆ. ಅವ್ರದ್ದೇನು ಅಗ್ರೆಸಿವ್ ಬ್ಯಾಟಿಂಗ್ ಆಡಿ ಹೊಡಿ ಆಟ ಆಡಿ ಹೋಗು ಅಂತಾರೆ. ಧೋನಿನೂ ಹಂಗೆ ಆಡ್ಸಿ, ಅವ್ರಿಗೆ ಬಿಗ್ ಹಿಟ್ಟರ್ ತಾನೆ ಅವರು, ಅವ್ರನ್ನ ಮುಂಚೆನೆ ಕಳಿಸಿ. ಅವ್ರದ್ದು ಇಷ್ಟು ಅವ್ರಿಗೆ ನಿಮ್ಗೆ ಅವ್ರ ವಿಕೆಟ್ ಏನ್ ಇಂಪಾರ್ಟೆಂಟ್ ಅಲ್ಲ, ಡೌನ್ ದಿ ಆರ್ಡರ್ ಕಳಿಸ್ತೀರ, ಅವ್ರದ್ದೇನು ಇಂಪಾರ್ಟೆಂಟ್ ಆಗಿಲ್ಲ ನಿಮ್ಗೆ. ಹಂಗಿದಾಗ ಅವ್ರನ್ನ ಮುಂಚೆ ಕಳಿಸಿ, ಅವರು ಹೊಡೆದಾಡ್ಲಿ. ಅಂತ ಪ್ಲೇಯರ್ನ ಯಾಕೆ ನೀವು ಡೌನ್ ದಿ ಆರ್ಡರ್ ಕಳಿಸಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನಾವು ಬೆನಿಫಿಟ್ ತಗೊಳ್ತಿಲ್ಲ ಇವರು? ಹೌದು, ಇದೇ ನೀವ್ ಹೇಳಿದ್ ಒಪ್ಕೊಳ್ಳೋಣ. ಖಂಡಿತ ಈ ತರ ಅವ್ರನ್ನ ಒಳ್ಳೆ ತರ ಬಳಸ್ಕೋದಾಗಿತ್ತು. ಬಟ್ ಇನ್ನು 2 ವರ್ಷದ ಹಿಂದೆನೆ ಧೋನಿ ರಿಟೈರ್ಮೆಂಟ್ ತಗೊಳ್ತಾರೆ ಅನ್ನೋ ಕೂಡ ಸುದ್ದಿ ಬಂದಿತ್ತಲ್ಲ. ಅಂದ್ರೆ ಧೋನಿ ತಮ್ಮ ಇಷ್ಟವಾಗಿ ಆಡ್ತಾ ಇದಾರ, ಅಂದ್ರೆ ಫಿಟ್ನೆಸ್ ಎಲ್ಲ ಕಾಪಾಡ್ಕೊಂಡು ಆಡ್ತಾ ಇದಾರ, ಇಲ್ಲ ಮ್ಯಾನೇಜ್ಮೆಂಟ್ ಅವ್ರಿಗೆ ಪ್ರೆಷರ್ ಹಾಕ್ಬಿಟ್ಟು ಆಡಿಸ್ತಾ ಇದೆಯಾ? ಏನ್ ಹೇಳ್ತೀರಾ? ಧೋನಿ ನೋಡಿ, ಒಂದ್ ಕಡೆ ಹೇಳ್ತಾರೆ ಧೋನಿ ಒಂದು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ, CSK ಟೀಮ್ ನಾನು ವೀಲ್ ಚೇರ್ ಅಲ್ಲಿ ಇದ್ರು ಕೂಡ ಅವ್ರು ನನ್ನನ್ನು ಬಿಡಲ್ಲ, ಆ ಲೆವೆಲಿಗೆ ನನ್ನ ಡ್ರ್ಯಾಗ್ ಮಾಡ್ತಾರೆ ಅಂತ. ಅಂದ್ರೆ ನಾವು ಅದ್ರಲ್ಲಿ ಏನ್ ಗಮನಿಸಬಹುದು ಅಂದ್ರೆ, CSK ಬ್ರ್ಯಾಂಡ್ ವ್ಯಾಲ್ಯೂ, CSK ಕ್ರೇಜ್ ಇರೋದೇ ಧೋನಿಯಿಂದ. ಧೋನಿ ಬಿಟ್ರೆ CSK ಟೀಮ್ ಏನು ಇಲ್ಲ. ಹಂಗಿದಾಗ ಧೋನಿ ಏನಾದ್ರು ರಿಟೈರ್ಡ್ ಕೊಟ್ಬಿಟ್ರೆ CSK ಟೀಮ್ಗೆ ಮುಂದೆ ಗತಿ ಏನು? ಧೋನಿನ ರೀಪ್ಲೇಸ್ ಮಾಡೋರು ಯಾರಿದ್ದಾರೆ? ಆ ಭಯ CSK ಟೀಮ್ಗೆ ಕಾಡ್ತಿದೆ. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಅವರ ಬ್ರ್ಯಾಂಡ್ ವ್ಯಾಲ್ಯೂಗೆ, ಅವರ ಬಿಸ್ನೆಸ್ ಗಳಿಗೆ ಎಲ್ಲದಕ್ಕೂ ಧೋನಿನ ಡ್ರ್ಯಾಗ್ ಮಾಡ್ತಿದ್ದಾರೆ. ಧೋನಿ ಇದ್ರೆ ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ ಅಂತ ಬಿಟ್ರೆ, ಅವರ ಆಟಕ್ಕೆ ಅವರು CSK ಟೀಮ್ ಅವ್ರನ್ನ ಇಟ್ಕೊಂಡೇ ಇಲ್ಲ. ಆಯ್ತ್ರಿ, ಧೋನಿ ಇನ್ನೊಂದು ವರ್ಷ ಆಡ್ಬೋದು, ಇನ್ನೊಂದು ವರ್ಷ ಆಡ್ಬೋದು, ಇನ್ನೂ 4 ವರ್ಷ ಆಡ್ಬೋದು. ಅದೇ ಒಂದು 10 ವರ್ಷ ಬಿಟ್ಟು ಇನ್ನು ಧೋನಿ ಯಾರನ್ನ ಕರಿತೀರಾ? ಧೋನಿನೇ ಕರಿಸ್ತಾರ? ಹೌದು, ರಿಪ್ಲೇಸ್ಮೆಂಟ್ ಬರ್ಲೇಬೇಕು ಅವರಿಗೆ. ಧೋನಿಗೆ ರಿಪ್ಲೇಸ್ಮೆಂಟ್ ಯಾರು ಬರ್ತಾರೆ, ಅದೇ ಅವರಿಗೆ ಈಗ ಟೆನ್ಷನ್ ಆಗಿರೋದು. ಆಕ್ಚುಲಿ ರಿಪ್ಲೇಸ್ಮೆಂಟ್ ಬರೋರು ಒಂದು ಬ್ರ್ಯಾಂಡ್ ತರ ಇರಬೇಕು. ಬ್ರ್ಯಾಂಡ್ ತರ ಸೆಟ್. ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್, ಸಚಿನ್ ತೆಂಡೂಲ್ಕರ್ ಆಸ್ ಎ ಬ್ರ್ಯಾಂಡ್ ಆಗಿ ಮುಂಬೈ ಇಂಡಿಯನ್ಸ್ ಗೆ ಒಂದು ಇದ್ರು. ಅದು ರಿಪ್ಲೇಸ್ಮೆಂಟ್ ಆಗಿ ರೋಹಿತ್ ಶರ್ಮಾ. ಕರೆಕ್ಟ್ ಆಯ್ತು, ಅವ್ರಿಗೆ ಸಿಂಕ್ ಆಯ್ತು. ಅದೇ ನೀವು ಬೇರೆ ಟೀಮ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಕೋಲ್ಕತ್ತಾ ತಗೊಳ್ಳಿ, ಗಂಗೂಲಿ ಇದ್ರು ಬ್ರ್ಯಾಂಡ್, ಅದಾದ್ಮೇಲೆ ಯಾರು? ಗಂಭೀರ್ ಬಂದ್ರು, ಹೋದ್ರು, ಅಯ್ಯರ್ ಬಂದ್ರು, ಸಾಧ್ಯನೇ ಆಗಿಲ್ಲ ಅವ್ರಿಗೆ. ಇವಾಗ ಬ್ರ್ಯಾಂಡ್ ರಿಪ್ಲೇಸ್ಮೆಂಟ್ ಆಟಗಾರನ ಅವ್ರಿಗೆ ತಗೊಳಕ್ಕೆ ಆಗ್ತಾ ಇಲ್ಲ. RCB ಕೂಡ ನೋಡಿ, ಈಗ ಕೊಹ್ಲಿ ಆಡ್ತಿದ್ದಾರೆ, ಅವ್ರು ಹೆಂಗಾಗಿದ್ದಾರೆ, ಫಿಟ್ ಆಗಿದ್ದಾರೆ, ಅವ್ರು ಕಂಟಿನ್ಯೂ ಆಗಿ ಹೋಗ್ತಿದ್ದಾರೆ. RCB ಅವರಿಗೆ ಅವ್ರ ಟೆನ್ಷನ್ ಇಲ್ಲ. ಆದ್ರೆ CSK ಅವರಿಗೆ ಅದೊಂದು ತುಂಬಾ ಟೆನ್ಷನ್ ಆಗಿದೆ, ಧೋನಿ ಬಿಟ್ರೆ ಮುಂದೆ ಏನ್ ಗತಿ ಅಂತ. ಹಾಗಾಗಿನೇ ಅವ್ರನ್ನ ಡ್ರ್ಯಾಗ್ ಮಾಡ್ತಿದ್ದಾರೆ, ಬಿಟ್ರೆ ಬೇರೆ ಇನ್ನೇನು ಕಾರಣ ಅಲ್ಲ ಅಂತ ನಾ ಹೇಳೋದು. ಹೌದೌದು. ಅಂದ್ರೆ ಒಂದು ರೀತಿ ನೋಡಿ, ಧೋನಿಗೆ ಫಿಟ್ನೆಸ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಅದ್ಭುತ ಆಟಗಾರ. ಏನ್ ವಿಕೆಟ್ ಕೀಪಿಂಗ್ ಆಗ್ಲಿ, ಸ್ಟಂಪ್ಸ್ ನೋಡಿದ್ರೆ ಅವರು ಈಗಲೂ ಫಾಸ್ಟೆಸ್ಟ್ ಸ್ಟಂಪಿಂಗ್ಸ್ ಇದೆ ಅವ್ರದ್ದು. ಮಿನಿ ಸೆಕೆಂಡ್ಸ್ ಅಲ್ಲಿ ಅವರು ಸ್ಟಂಪ್ ಮಾಡಿದ್ದಾರೆ. ಫಿಟ್ನೆಸ್ ಓಕೆ, ಬಿಗ್ ಹಿಟ್ಟಿಂಗ್, ಒಳ್ಳೆ ಸಿಕ್ಸಸ್ ಕೂಡ ಹೊಡೆದಿದ್ದಾರೆ ಮ್ಯಾಚಸ್. ಆಟದ ಬಗ್ಗೆ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಚೆನ್ನಾಗಿ ಆಡ್ತಾರೆ. ಅವರ ಒಳ್ಳೆ ಅದ್ಭುತ ಆಟಗಾರ ಧೋನಿ. ಆದ್ರೆ ಅವ್ರನ್ನ ಯೂಸ್ ಮಾಡ್ಕೊಳ್ತಿದೆ ಅಷ್ಟೇ CSK ಟೀಮ್. ಅಂದ್ರೆ ನನ್ನ ಪ್ರಕಾರ ಧೋನಿ ಈ ವರ್ಷ ಲಾಸ್ಟ್ ಆಗ್ಬೋದಾ? ಹೇಳಕ್ಕಾಗಲ್ಲ, CSK ಟೀಮ್ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದೆ. ಯಾಕಂದ್ರೆ ಈ ತರ ಲಾಸ್ಟ್ ಆಗ್ಬೋದಾ ಅಂತ ಒಂದ್ 2-3 ವರ್ಷದಿಂದ ನಾವು ಅನ್ಕೊಂಡೇ ಬರ್ತಿದ್ವಿ. ಸ್ಟಿಲ್ ಧೋನಿ ಆಡ್ತಿದ್ದಾರೆ. ಧೋನಿ ಈಗ್ಲೂ ಆಡಿದ್ರು CSK ಗೆ ಚೆನ್ನಾಗೇ ರನ್ ಹೊಡಿತಾರೆ. ಅವ್ರನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಧೋನಿ ಇಟ್ಕೊಳ್ತಾರೆ, ಬೇರೆಯವರಿಗೆ ಟ್ರೈನ್ ಅಪ್ ಮಾಡ್ತಿದ್ದಾರೆ, ಬೇರೆಯವರಿಗೆ ಕಳಿಸ್ತಾರೆ ಬ್ಯಾಟಿಂಗ್. ಧೋನಿ ಒಟ್ಟು ಟೀಮ್ ಅಲ್ಲಿ ಇರ್ಬೇಕು ಅಷ್ಟೇ ಅವ್ರಿಗೆ ಬೇಕಾಗಿರೋ. ಧೋನಿ, ಯಾಕಂದ್ರೆ ಜನ ನೋಡ್ತಾರೆ, ಧೋನಿಗೋಸ್ಕರ ಜನ ಕ್ರೇಜ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ CSK ಗೆ. ಹಂಗಾಗಿ CSK ಟೀಮ್ ಮ್ಯಾನೇಜ್ಮೆಂಟ್ ಧೋನಿನ ಯೂಸ್ ಮಾಡ್ಕೊಂಡು. ಹೌದು, ಕರೆಕ್ಟ್. ನೀವು ಲಾಸ್ಟ್ ಮ್ಯಾಚ್ ಅಲ್ಲಿ ನೀವು ಇದ್ ನೋಡ್ಬೋದು, 13ನೇ ಓವರ್ ಅಲ್ಲಿ ಧೋನಿ ಬರೋ ಚಾನ್ಸ್ ಇದ್ರು ಕೂಡ, ಮ್ಯಾಚ್ ವಿನ್ ಆಗೋ ಚಾನ್ಸ್ ಇದ್ರು ಕೂಡ ಕಳ್ಸಲ್ಲ. ಅಶ್ವಿನ್ ಕಳಿಸ್ತಾರೆ, ಮತ್ತೊಬ್ಬ ಬೌಲರ್ನ ಯಾರೋ ಕಳಿಸ್ತಾರೆ,
ಧೋನಿ ಕಳ್ಸಿ ನೀವು ವಿನ್ ಆಗ್ಬೋದಲ್ಲ. ನೋಡಿ ಆ ಮ್ಯಾಚ್ ಸೋಲೋ ಸಿಚುಯೇಷನ್ ಬಂದ್ಬಿಟ್ಟಿತ್ತು. ಸ್ಟಿಲ್ ಧೋನಿ ಹೊಡೆದಿದ್ 6 ಗಳು ನೋಡಿದ್ರೆ ನಾವು ಅವ್ರಲ್ಲಿ ಇನ್ನ ಆಟ ಇದೆ, ಖಂಡಿತ ಅವ್ರಲ್ಲಿ ಇನ್ನ ಸ್ಟ್ರೆಂತ್ ಇದೆ ನಾವು ಗಮನಿಸಬಹುದು ಅದ್ರಲ್ಲಿ. ಹೌದೌದು. ಹಾಗಿದ್ದಾಗ ಧೋನಿನ ಮುಂಚೆ ಕಳ್ಸೋದ್ರಲ್ಲಿ ಏನು ತಪ್ಪು, ಅದ್ರಲ್ಲಿ ಏನು ಅಂತಾನೆ ಅರ್ಥ ಅಲ್ಲ, ಆಗ್ತಿಲ್ಲ. ಅವ್ರದ್ದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಏನ್ ಸ್ಟ್ರಾಟಜಿ ಇರುತ್ತೆ ಅವ್ರದ್ದು ಅಂತ ನಾವ್ ಹೌದೌದು, ಹೇಳಕ್ಕಾಗಲ್ಲ. ಖಂಡಿತ. ಈಗ ಋತುರಾಜ್ ಗಾಯಕ್ವಾಡ್ ಒಳ್ಳೆ ಕ್ಯಾಪ್ಟನ್ಶಿಪ್ ಇರ್ಬೋದು, ಬಟ್ ಅವರಿಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿರೋದು ಧೋನಿದೆ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಹೆಸರಿಗಷ್ಟೇ, ಹೌದು. ಸ್ಟಿಲ್ ಆ ಟೀಮ್ ನ ಒಂಥರ ನೋಡ್ಕೊಳ್ಳೋದು ಧೋನಿನೇ. ಹಾಗಿದ್ದಾಗ ಅವ್ರ ಬ್ಯಾಟಿಂಗ್ ನ ಇದು ಕೂಡ ಬಳಸ್ಕೊಳ್ಳಿ ಅಂತ, ಅವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಕೂಡ ಬಳಸ್ಕೋಬಹುದು CSK. ಅಲ್ಲ, ಇನ್ನೊಂದೇನಂದ್ರೆ ಆ ಒಂದು ಫ್ಯಾನ್ಸಿನ ಫಾಲೋವರ್ಸ್ ಕೂಡ ಧೋನಿ ಏನಾದ್ರೂ ರಿಟೈರ್ಮೆಂಟ್ ಕೊಟ್ರೆ ಡ್ರಾಪ್ ಆಗೋ ಚಾನ್ಸ್ ಇದೆ. ತುಂಬಾ ಚಾನ್ಸ್ ಅಲ್ಲ, ಹಾಗೆ ಆಗುತ್ತೆ ಅಂದ್ರೆ ಎಫೆಕ್ಟ್ ಕೊಡುತ್ತೆ ಅವರಿಗೆ. CSK ಬ್ರ್ಯಾಂಡ್ ವ್ಯಾಲ್ಯೂನೇ ಬಿದ್ದೋಗುತ್ತೆ. ಅವರಿಗೂ ಅದೇ ಭಯ ಆಗ್ತಿರೋದು CSK ಅವರಿಗೆ. ಹಂಗ್ ನೋಡಕ್ ಹೋದ್ರೆ ನೀವು RCB ಏನ್ ಹೇಳ್ತೀರಾ? ಮತ್ತೆ ವಿರಾಟ್ ಕೊಹ್ಲಿ ಅದ್ರ ರಿಪ್ಲೇಸ್ಮೆಂಟ್ ಏನು? ನಾವು RCB ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ವಿರಾಟ್ ಕೊಹ್ಲಿ ಇನ್ನ ಯಂಗ್ ಪ್ಲೇಯರ್ ಆಗ ಅವ್ರಿಗೆ ಇನ್ನ ಫ್ಯಾನ್ ಬೇಸ್ ಇರ್ಲಿಲ್ಲ, ಅವ್ರದ್ದೇನು ಅಂತ ಆಟ ಇರ್ಲಿಲ್ಲ ಟೀಮ್ ಇಂಡಿಯಾದಲ್ಲಿ. ಆಗ್ಲಿಂದ ಕೂಡ RCB ಅದೇ ಬ್ರ್ಯಾಂಡ್ ಕಂಟಿನ್ಯೂ ಆಗಿದೆ. ಹಾಗಿದ್ದಾಗ ವಿರಾಟ್ ಕೊಹ್ಲಿ ಏನಾದ್ರು ರಿಟೈರ್ಡ್ ಕೊಟ್ಟರು ಕೂಡ RCB ಒಂಚೂರು ಡಿಫರೆನ್ಸ್ ಆಗ್ಬೋದು ಬಿಟ್ರೆ, RCB ಕ್ರೇಜ್ ಒಂದು ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿಲ್ಲ. ಖಂಡಿತ ಹೌದು ಅಲ್ವಾ? ಕ್ರೇಜ್ ಆ ನೇಮಿಗೆ RCB. ಬಟ್ CSK ಅಂತ ಬಂದ್ರೆ ಹಂಗ ಅಲ್ವೇ ಅಲ್ಲ. ಧೋನಿ ತಲಾ ಅಷ್ಟೇ. ಹಂಗಿದಾಗ RCB ಅವ್ರಿಗೆ ಅದೇನೋ ಡಿಫ್ರೆನ್ಸ್ ಆಗಲ್ಲ, ಏನೋ ಒಂದು ಪಾಯಿಂಟ್ ಹಂಗಾಗ್ಬೋದು. ಬಟ್ CSK ಮಾತ್ರ ದೊಡ್ಡ ಹೊಡೆತ ಬೀಳುತ್ತೆ ಧೋನಿ ಏನಾದ್ರು ಬಿಟ್ರೆ. ಅಲ್ಲ, ಈಗ ನೀವು ನೋಡಿ IPL ಅಲ್ಲಿ ಕೆಲವು ಟೀಮ್ಗೆ ಅದು ಬ್ರ್ಯಾಂಡ್ ಸೆಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಇನ್ನು 17 ಸೀಸನ್ ಅವ್ರ ಬ್ರ್ಯಾಂಡ್ ಆಟಗಾರ ಯಾರನ್ನ ಸೆಟ್ ಮಾಡ್ಕೊಳಕ್ ಆಗ್ತಿಲ್ಲ. ಡೆಲ್ಲಿಗೆ ಯಾರಿದ್ದಾರೆ? ಹೌದು. ಪಂಜಾಬ್ಗೆ ಯಾರಿದ್ದಾರೆ? GTಗೆ ಯಾರಿದ್ದಾರೆ? ಲಕ್ನೋಗೆ ಯಾರಿದ್ದಾರೆ? ರಾಜಸ್ಥಾನ್ಗೆ ಯಾರಿದ್ದಾರೆ? ಸನ್ರೈಸರ್ಸ್ ಅಲ್ಲಿ ವಾರ್ನರ್ ಅನ್ನೋರು ಇದ್ರು ಇಲ್ಲ. ಇವಾಗ ಯಾರಿಲ್ಲ. ಇವಾಗ ನಿಮ್ ಅವ್ರು ಯಾವಾಗ ಹೆಂಗ್ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಅದು ಬ್ರ್ಯಾಂಡ್ ಒಂದು ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡೋದೇ ಒಂದು ಬೇರೆ ತರ ಇರುತ್ತೆ. ಈ ಮೂರು RCB, CSK, ಮುಂಬೈ ಹೌದು ಬ್ರ್ಯಾಂಡ್ ಅಂತ ಬಂದೆ. ಹಾಗಿದ್ದಾಗ ಈ CSK ಅವ್ರು ಯಾಕೋ ಒಂದ್ ಸ್ವಲ್ಪ ಎಡವಟ್ ಆಗೋ ಚಾನ್ಸಸ್ ಇದೆ. ಸೊ ನನ್ ಪ್ರಕಾರ ಧೋನಿ ಬಿಟ್ರೆ ಆ ಒಂದು ಬ್ರ್ಯಾಂಡ್ ಕಷ್ಟ ಇದೆ. ಯಾರು ಅದನ್ನ ರಿಪ್ಲೇಸ್ ಮಾಡಕ್ ಆಗದೇ ಇಲ್ಲ. ಜಡೇಜಾ ಕಷ್ಟ, ಹೌದು. ಋತುರಾಜು ಕಷ್ಟ. ಸೊ ಹಂಗಾಗಿ CSKಗೆ ಇದೊಂದು ರೀತಿ ಹೆಂಗೆ ಅಂತಂದ್ರೆ ಒಂದು ಬಿಸಿ ತುಪ್ಪ ತರ. ಈಗ ಕುಡಿಯಂಗಿಲ್ಲ, ಉಗ್ಳಂಗಿಲ್ಲ, ಆತರ ಆಗಿದೆ. ಧೋನಿ ಬಿಡಂಗಿಲ್ಲ, ಇಟ್ಕೊಳಂಗಿಲ್ಲ, ಆತರ ಆಗಿದೆ CSKಗೆ. ಸೊ ಒಂದ್ ರೀತಿ ನನ್ ಪ್ರಕಾರ ಧೋನಿನ CSK ಮ್ಯಾನೇಜ್ಮೆಂಟ್ ಇನ್ನೂ ಅಪ್ರೋಚ್ ಮಾಡ್ತಾರೆ. ಧೋನಿ ಎಲ್ಲಿವರೆಗೆ ನಾನು ಆಡ್ತೀನಿ ಅನ್ನೋ ಒಂದು ಪಾಸಿಟಿವ್ನೆಸ್ ತೋರಿಸ್ತಾರೋ ಅಲ್ಲಿವರೆಗೂ CSK ಅವರು ಅಪ್ರೋಚ್ ಮಾಡ್ತಾರೆ. ಅವ್ರು ಆಡ್ಲಿ ಬಿಡ್ಲಿ, ವಿಕೆಟ್ ತೆಗಿಲಿ, ಕೀಪ್ ಏನಾದ್ರು ಮಾಡ್ಲಿ, ಟೀಮಲ್ಲಿ ಇರ್ಬೇಕು ಅವ್ರು. ಆದ್ರೆ ನಾವ್ ಹೇಳೋದಿಷ್ಟೇ, ಟೀಮಲ್ಲಿ ಇದ್ರೆ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿ. ಅವ್ರನ್ನ ಬ್ಯಾಟಿಂಗ್ ಮುಂಚೆನೆ ಕಳಿಸಿ, ಅವರಲ್ಲಿ ಏನು ಸ್ಟ್ರೆಂತ್ ಇದೆ ಅದನ್ನ ತಗೊಳಕ್ ಟ್ರೈ ಮಾಡಿ. CSK ಮ್ಯಾನೇಜ್ಮೆಂಟ್ ಅವರು ಅದನ್ನ ಹೇಳೋದು. ಅಂತ ಆಟಗಾರ, ಅಂತ ಫ್ಯಾನ್ ಬೇಸ್ ಇರೋ ಆಟಗಾರ ನಾವು ಫ್ಯಾನ್ಸ್ಗೆ ಬೇಜಾರಾಗುತ್ತೆ. ಇನ್ನು ಅಂತದ್ರಲ್ಲಿ ಬೇರೆ ಫ್ಯಾನ್ಸ್ ಕೂಡ, ಬೇರೆ ಈ ಪ್ಲೇಯರ್ಸ್ ಫ್ಯಾನ್ಸ್ ಕೂಡ ಬೇಸರ ಅವ್ರು ಆಗ್ತಾರೆ. ಧೋನಿಗೆ ಹೇಟರ್ಸ್ ಕಡಿಮೆ ಆಕ್ಚುಲಿ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ಎಲ್ಲರೂ ಹೇಳೋದೇ, ಅಂತ ಪ್ಲೇಯರ್ ಡೌನ್ ದಿ ಆರ್ಡರ್ ಬಂದ್ರೆ ಹಿಂಗಪ್ಪ ಅಂತ. ಹೌದೌದು, ಎಲ್ರಿಗೂ ಅದು ಬೇಜಾರಾಗುತ್ತೆ. ಹಂಗಾಗಿ ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ. ಖಂಡಿತ ಅದೇ ರೀತಿ ನಾವು ಹೇಳ್ತಾ ಇರೋದೇ. ಇದು ವಿಚಾರನೇ ಎಷ್ಟು ಧೋನಿ ಎಸ್ ಎ ಬ್ರ್ಯಾಂಡ್ ಆಗಿ CSK ಇದ್ದಾರೆ. ಖಂಡಿತ ಅವರು ಟೀಮಲ್ಲಿ ಇರೋ ತನಕ ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಫಿನಿಶಿಂಗ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಮ್ಯಾಚ್ ವಿನ್ನಿಂಗ್ ಆಗಿರ್ಬೋದು, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಕ್ಯಾಪ್ಟನ್ಸಿ 100% ಋತುರಾಜ್ ಗಾಯಕ್ವಾಡ್ಗೆ ಅವರು ಸಜೆಸ್ಟ್ ಮಾಡೇ ಮಾಡ್ತಾರೆ ಅಲ್ವಾ? ಋತುರಾಜ್ ಅಷ್ಟೇ ಧೋನಿನ ಸೀನಿಯರ್ ಪ್ಲೇಯರ್ ಆಗಿ ಅವ್ರು ಸಜೆಷನ್ಸ್ ಕೇಳ್ತಾರೆ. ಸ್ಟಿಲ್ ಅವ್ರದ್ದು ಬ್ಯಾಟಿಂಗ್ ನ ಇವ್ರು ಬಳಸ್ಕೋಬೇಕು. ಸೊ ಮ್ಯಾನೇಜ್ಮೆಂಟ್ ಕೂಡ ಧೋನಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವ್ರಿಗೆ ಫಿನಿಶಿಂಗ್ ಆಗಿರ್ಬೋದು, ಅವ್ರನ್ನ ಯಾವ ಇದ್ರಲ್ಲಿ ಕಳಿಸ್ಬೇಕು ಅನ್ನೋದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಮ್ಯಾಚ್ ವಿನ್ನಿಂಗ್ ಕಡೆ ಗಮನ ಹರಿಸಬೇಕಾಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಹರಿನಾಥ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.